ತಗೊಳ್ಳಿ. ಇವತ್ತೇ ಬಂದಿದ್ದು 3 ಗಂಟೆಗೆ ಬರೋಕ್ಕೆ ಹೇಳಿದರು. 3 ಗಂಟೆಗೆ ಬಂದೆ. ತನಿಖಾಧಿಕಾರಿಗಳಾದ ACP ಚಂದನ್ ಸಾರು, ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು, ಬಸವರಾಜ್ ಅವರು, ಬಾಬಣ್ಣ ಅವರು 4 ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ. ಸೈನ್ ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಕೆಲಸ. ನಿಮ್ಮ ಪಾತ್ರ ಏನಿತ್ತು ಅಂತ ಕೊಲೆ ಕೇಸ್ ಪಾತ್ರ ಕೊಲೆ ಕೇಸಲ್ಲ ಸರ್. ಅವ್ರು ಏನು ಪ್ರಶ್ನೆಗಳು ಕೇಳಿದ್ರು, ಆ ಕ್ಯಾಶ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದು ನಾವು ತೊಗೊಂಡಿದ್ವಿ. 3 ತಿಂಗಳಿಂದ ಅದು ವಾಪಸ್ ಅಲ್ಲ, ನೀವು ದರ್ಶನ್ ಹತ್ರ ತಗೊಂಡಿದ್ದು ವಾಪಸ್ ಕೊಟ್ಟು ಏನು ಯಾವ ಕ್ಲೀನಾಗಿ ಕೊಟ್ಟಿದ್ದೀನಿ ಸರ್. ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ಸರ್ ಎಕ್ಸಾಕ್ಟ್ ವಿಚಾರ ಯಾವ ವಿಚಾರ ಕ್ಯಾಶ್ ಕೊಟ್ಟಿದ್ರೆ ಇಲ್ಲ ಹೆಂಗೆ ಕೊಟ್ಟಿದ್ರಿ ಅನ್ನೋದಲ್ಲ, ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅನ್ನುವಂಥ ಕಾರಣಕ್ಕೆ ನಿಮಗೆ ಕೊಟ್ಟಿರೋದು ಇಲ್ಲ. ಅದು ಈಗ ನಿಮಗೆ ತನಿಖೆ ಹಂತದಲ್ಲಿದೆ, ಅದನ್ನೆಲ್ಲ ಲಿಖಿತ ಕೊಟ್ಟಿದ್ದೀನಿ. ದಯವಿಟ್ಟು ಸರ್ ಯಾವ ಟೈಮಲ್ಲಿ ಕೊಟ್ಟಿದ್ರಿ? ತುಂಬ ಹಳೇದು ಅಲ್ಲ, ಈ ರೀಸೆಂಟ್ ಕೊಟ್ಟಿದ್ದು ನೀವು ತಗೊಂಡಿದ್ದಲ್ಲ ಸರ್, ಅವ್ರು ಕೊಟ್ಟಿದ್ದು ದರ್ಶನ್ ಅವ್ರಿಗೆ ನೀವು ಯಾವಾಗ ಕೊಟ್ಟರೆ ಅವ್ರು ಕೊಟ್ಟಾಗ ಅವ್ರು ವಾಪಸ್ ಕೊಟ್ಟಿದ್ದು ಯಾವಾಗ? ಕೊಟ್ಟಿದ್ದು ಸಿನಿಮಾ ವಿಚಾರವಾಗಿನ ಏನು ಸಿನಿಮಾ ಸರ್ ಹಣ ವೈಯಕ್ತಿಕವಾಗಿ ತೊಗೊಂಡಿದ್ದೆ, ವೈಯಕ್ತಿಕವಾಗಿ ವಾಪಸ್. ನಿಮ್ಮನ್ನ ಹತ್ರ ಕೇಳಿದ್ರು ಸರ್, ದರ್ಶನ್ ಹಣ ಕೊಡಿ ನನಗೆ ಏನಾದ್ರು ಕೇಳಿದ್ರೆ ನೀವೇ ಕೊಟ್ಟಿದ್ದೆ ಹೇಗೆ? ಇಲ್ಲ ಅವ್ರದ್ದೇ ದುಡ್ಡನ್ನು ಅವ್ರು ಕೊಟ್ಟಿದ್ದಾರೆ. ಕೇಳಿದ್ರೆ ನೀವು ತುಂಬ ದಿನಗಳಾಗಿತ್ತು, ನಾವು ಅವ್ರ ಹತ್ರ ತಗೊಂಡಿದ್ವಿ, ಇಸ್ಕೊಂಡಿದ್ದು, ಕೊಟ್ಟಿದ್ವಿ ಅಂತ ಹೇಳಿ ತುಂಬ ದಿನಗಳಾಗಿದ್ದು. ಯಾಕೆ ನೀವು ಸಾಕಷ್ಟು ವ್ಯವಹಾರ ಮಾಡೋಂಥ ದರ್ಶನ್ ಸುಮಾರು ಜನರ ಹತ್ರ ಮಾಡಿ ನಿಮ್ಮನ್ನು ಯಾಕೆ ನೋಟಿಸ್ ಮಾಡಿದ್ರು? ಮಾತಾಡಿ. ಅಲ್ಲ